ನ್ಯೂಸ್ ಎಕ್ಸ್‌ಪ್ರೆಸ್‌ಗೆ ಸ್ವಾಗತ. ನಾನು ಶಕುಂತಲಾ ಭೂಷಣ್. ಸುದ್ದಿಗಳತ್ತ ಗಮನ ಹರಿಸೋಣ. 2 ಬಾರಿಯ ವಿಘ್ನ ನಿವಾರಿಸಿಕೊಂಡು ಜನಸ್ಪಂದನಕ್ಕೆ ಬಂದಂತಹ ಕಮಲ ಕಲಿಗಳು 3ನೇ ಬಾರಿ ವಿಘ್ನ ಎದುರಾಗದಂತೆ ಗಣಪತಿ ಹೋಮ ನಡೆಸ್ತಾ ಇದ್ದಾರೆ. ಹೇಗಿರಲಿದೆ ಬಿಜೆಪಿ ಜನಸ್ಪಂದನ ಬೃಹತ್ ಸಮಾವೇಶ ನೋಡೋಣ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. 2 ಬಾರಿ ಎದುರಾದ ವಿಘ್ನವನ್ನ ನಿವಾರಿಸಿಕೊಂಡು ಇಂದು ಸಕಲ ಸಿದ್ಧತೆಯೊಂದಿಗೆ ದೊಡ್ಡಬಳ್ಳಾಪುರದಲ್ಲಿ ಬಿಜೆಪಿಯ ಜನಸ್ಪಂದನ ಬೃಹತ್ ಸಮಾವೇಶ ನಡೆದಿದೆ. ಸುಮಾರು 40 ಎಕರೆ ವಿಸ್ತೀರ್ಣದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದ್ದು ಸುಮಾರು 3 ಲಕ್ಷ ಜನರಿಗೆ ಊಟದ ವ್ಯವಸ್ಥೆ ಮಾಡಲಾಗಿದೆ. ಸುಮಾರು 200 ಎಕರೆ ಪ್ರದೇಶದಲ್ಲಿ ವಾಹನ ನಿಲುಗಡೆಗೆ ವ್ಯವಸ್ಥೆ ಮಾಡಲಾಗಿದ್ದು ಸರ್ಕಾರಿ ಹಾಗೂ ಖಾಸಗಿ ಸೇರಿದಂತೆ 5,000 ಬಸ್ಗಳು ಕಾರ್ಯಾಚರಣೆ ನಡೆಸಲಿವೆ. ಜನಸ್ಪಂದನ ಕಾರ್ಯಕ್ರಮಕ್ಕಾಗಿ ಸಕಲ ರೀತಿಯಲ್ಲೂ ಸಿದ್ಧತೆಯಾಗಿದೆ. ಕಾರ್ಯಕ್ರಮದ ಉಸ್ತುವಾರಿಯನ್ನ ಸಚಿವ ಸುಧಾಕರ್ಗೆ ವಹಿಸಲಾಗಿದ್ದು 2 ಬಾರಿ ಅಧಿಕೃತವಾಗಿ ದಿನಾಂಕ ನಿಗದಿಗೊಂಡು ಮುಂದೂಡಲ್ಪಟ್ಟ ಹಿನ್ನೆಲೆಯಲ್ಲಿ 3ನೇ ಬಾರಿಗೆ ಯಾವುದೇ ವಿಘ್ನ ಎದುರಾಗದಂತೆ ನಿನ್ನೆ ಸಮಾವೇಶದ ವೇದಿಕೆಯಲ್ಲಿ ಗಣಪತಿ ಹೋಮ ನಡೆಸಲಾಗಿದೆ. 10 ಜನ ಅರ್ಚಕರಿಂದ ನಡೆದಂತಹ ಹೋಮ ಕಾರ್ಯಕ್ರಮದಲ್ಲಿ ಖುದ್ದು ಸಚಿವ ಡಾ ಸುಧಾಕರ್ ಪಾಲ್ಗೊಂಡಿದ್ದರು. ದೊಡ್ಡಬಳ್ಳಾಪುರದಲ್ಲಿ ಬಿಜೆಪಿ ಸಮಾವೇಶದ ಹಿನ್ನೆಲೆಯಲ್ಲಿ ದಾರಿಯುದ್ದಕ್ಕೂ ಬಿಜೆಪಿ ಬಾವುಟ ಮತ್ತು ನಾಯಕರ ಬ್ಯಾನರ್ಗಳು ರಾರಾಜಿಸುತ್ತಿವೆ. ಯಲಹಂಕದಿಂದ ದೊಡ್ಡಬಳ್ಳಾಪುರದವರೆಗೂ ಬ್ಯಾನರ್ಸ್ಗಳನ್ನು ಹಾಕಲಾಗಿದೆ. ನರೇಂದ್ರ ಮೋದಿ, ಸಿಎಂ ಬೊಮ್ಮಾಯಿ, ಬಿಎಸ್ ಯಡಿಯೂರಪ್ಪ, ಜೆಪಿ ನಡ್ಡಾ, ಡಾ ಕೆ ಸುಧಾಕರ್, ಎಸ್ಆರ್ ವಿಶ್ವನಾಥ್, ನಳಿನ್ ಕುಮಾರ್ ಕಟೀಲ್, ಎಂಟಿಬಿ ನಾಗರಾಜ್, ಮುನಿರತ್ನ ಸೇರಿದಂತೆ ಹಲವು ನಾಯಕರ ಬ್ಯಾನರ್ಗಳು ರಾರಾಜಿಸುತ್ತಿವೆ. ಫೋಟೋವುಳ್ಳ ಬ್ಯಾನರ್ಸ್ಗಳು ರಾರಾಜಿಸುತ್ತಿವೆ. ಬಿಜೆಪಿ ಜನಸ್ಪಂದನ ಸಮಾವೇಶಕ್ಕೆ ಭಾರೀ ಭದ್ರತೆ ಏರ್ಪಡಿಸಲಾಗಿದ್ದು ಹೆಚ್ಚುವರಿ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಬಿಜೆಪಿ ಸಮಾವೇಶಕ್ಕೆ ಚಿಕ್ಕಬಳ್ಳಾಪುರ ಪೊಲೀಸರು ಭದ್ರತೆ ಒದಗಿಸಿದ್ದಾರೆ. ಓರ್ವ ಡಿವೈಎಸ್ಪಿ, 4 ಇನ್ಸ್ಪೆಕ್ಟರ್, 13 ಪಿಎಸ್ಐ, 23 ಎಎಸ್ಐ ಹಾಗೂ 150 ಪೊಲೀಸ್ ಸಿಬ್ಬಂದಿಯನ್ನ ನಿಯೋಜನೆ ಮಾಡಲಾಗಿದ್ದು ಕೇಂದ್ರ ಸಚಿವರು ಆಗಮಿಸುತ್ತಾ ಇರುವ ಕಾರಣ ಸಮಾವೇಶದ ಮೇಲೆ ಹದ್ದಿನ ಕಣ್ಣಿಡಲಾಗಿದೆ. ದೊಡ್ಡಬಳ್ಳಾಪುರದಲ್ಲಿ ಬೆಳಗ್ಗೆ 11:30ಕ್ಕೆ ಜನಸ್ಪಂದನ ಸಮಾವೇಶ ಆರಂಭ ಆಗಲಿದ್ದು ಬಿಜೆಪಿ ನಾಯಕರು ಮತ್ತು ಸಚಿವರು ಭಾಷಣಕ್ಕೆ ಸಜ್ಜಾಗಿದ್ದಾರೆ. ಮಧ್ಯಾಹ್ನ 12:50ಕ್ಕೆ ಕೇಂದ್ರ ಕಲ್ಲಿದ್ದಲು ಸಚಿವ ಪ್ರಹ್ಲಾದ್ ಜೋಶಿ ಭಾಷಣ ಮಾಡಲಿದ್ದಾರೆ. ಬಳಿಕ ಬಿಜೆಪಿ ಕೇಂದ್ರ ಸಂಸದೀಯ ಮಂಡಳಿಯ ಸದಸ್ಯ ಬಿಎಸ್ ಯಡಿಯೂರಪ್ಪ, ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್, ಬಳಿಕ ಸಿಎಂ ಬಸವರಾಜ ಬೊಮ್ಮಾಯಿ ಮತ್ತು ಸಮಾವೇಶದ ಕೊನೆಯಲ್ಲಿ ಕೇಂದ್ರ ಸಚಿವೆ ಸ್ಮೃತಿ ಇರಾನಿ ಭಾಷಣ ಮಾಡಲಿದ್ದಾರೆ. ಬಿಜೆಪಿಯ ಜನಸ್ಪಂದನ ಕಾರ್ಯಕ್ರಮಕ್ಕೆ ಚಿಕ್ಕಬಳ್ಳಾಪುರ ಜಿಲ್ಲೆಯೊಂದರಲ್ಲೇ 50,000 ಜನರನ್ನ ಕರೆತರಲು ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಜಿಲ್ಲೆಯಾದ್ಯಂತ 876 ಬಸ್ಗಳಲ್ಲಿ ಕಾರ್ಯಕರ್ತರನ್ನ ಕರೆತರಲು ಸಜ್ಜಾಗಿದ್ದು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದೊಂದರಲ್ಲೇ 500 ಬಸ್ಗಳನ್ನು ಬುಕಿಂಗ್ ಮಾಡಲಾಗಿದೆ. ಜನಸ್ಪಂದನ ಕಾರ್ಯಕ್ರಮವನ್ನು ವೈಯಕ್ತಿಕ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿರುವಂತಹ ಡಾ ಕೆ ಸುಧಾಕರ್ ಭರ್ಜರಿ ತಯಾರಿ ನಡೆಸಿದ್ದಾರೆ. ಜನೋತ್ಸವ ಕಾರ್ಯಕ್ರಮಕ್ಕಾಗಿ 40 ಎಕರೆಗೂ ಹೆಚ್ಚು ವಿಸ್ತೀರ್ಣದಲ್ಲಿ ವ್ಯವಸ್ಥೆ ಮಾಡಲಾಗಿದೆ. 140 ಅಡಿ ಅಗಲ, 1200 ಅಡಿ ಉದ್ದದ ವೇದಿಕೆ ನಿರ್ಮಾಣ ಮಾಡಲಾಗಿದ್ದು ಊಟ ಉಪಹಾರಕ್ಕೆ ವ್ಯವಸ್ಥೆ ಮಾಡಲಾಗಿದೆ. 2 ಕ್ಯಾಟರಿಂಗ್ ಕಂಪನಿಗಳಿಗೆ ಊಟ ಉಪಹಾರದ ಜವಾಬ್ದಾರಿ ನೀಡಲಾಗಿದೆ. 3 ಲಕ್ಷ ಜನರಿಗೆ ಊಟದ ವ್ಯವಸ್ಥೆ ಮಾಡಲಾಗಿದ್ದು 12 ಕಡೆ ವಾಹನ ಪಾರ್ಕಿಂಗ್ ಸ್ಥಳ ನಿಗದಿ ಮಾಡಲಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ಗ್ರಾಮ ರಘುನಾಥಪುರದ ಬಳಿ ಇಂದು ನಡೆಯಲಿರುವಂತಹ ಬಿಜೆಪಿ ಜನಸ್ಪಂದನ ಸಮಾವೇಶಕ್ಕೆ ಭರ್ಜರಿ ಸಿದ್ಧತೆ ಮಾಡಲಾಗಿದೆ. ಜನಸ್ಪಂದನ ಸಮಾವೇಶದ ಬೃಹತ್ ವೇದಿಕೆ ಮೇಲೆ ಸಚಿವರು, ಶಾಸಕರಿಗೆ ಆಸನದ ವ್ಯವಸ್ಥೆ ಮಾಡಲಾಗಿದೆ. ಸಮಾವೇಶದಲ್ಲಿ 15 ಎಲ್ಇಡಿ ಸ್ಕ್ರೀನ್ ಅಳವಡಿಕೆ ಮಾಡಲಾಗಿದೆ. ಈಗಾಗಲೇ ಸಿಬ್ಬಂದಿ ಎಲ್ಇಡಿ ಸ್ಕ್ರೀನ್ಗಳ ಅಳವಡಿಸಿದ್ದಾರೆ. ಜನಸ್ಪಂದನ ಕಾರ್ಯಕ್ರಮದ ಸಿದ್ಧತೆಯನ್ನ ಸಚಿವ ಸುಧಾಕರ್ ತೆರಳಿ ಪರಿಶೀಲನೆಯನ್ನು ನಡೆಸಿದರು. ಈ ವೇಳೆ ಮಾತನಾಡಿದಂತ ಅವರು, ರಾಜ್ಯದಲ್ಲಿ ಬಿಜೆಪಿ ಆಡಳಿತಕ್ಕೆ ಬಂದು 3 ವರ್ಷಗಳು ತುಂಬಿದೆ. 2 ವರ್ಷ ಬಿಎಸ್ವೈ, 1 ವರ್ಷ ಬೊಮ್ಮಾಯಿ ಆಡಳಿತ ನಡೆಸಿದ್ದಾರೆ. ಹೀಗಾಗಿ ಸರ್ಕಾರದ ರಿಪೋರ್ಟ್ ಕಾರ್ಡ್ ಜನರ ಮುಂದಿಡಲು ಕಾರ್ಯಕ್ರಮ ಮಾಡಲಾಗುತ್ತದೆ. ಇಂದಿನ ಜನಸ್ಪಂದನ ಕಾರ್ಯಕ್ರಮದಿಂದ ಜನರಿಗೆ ಒಂದು ಸಂದೇಶ ರವಾನೆಯಾಗಲಿದೆ ಅಂತ ಹೇಳಿದರು. ಇಂದಿನ ಸಮಾವೇಶದಲ್ಲಿ ಬಸವರಾಜ ಬೊಮ್ಮಾಯಿ ಸರ್ಕಾರ ಮತ್ತು ಯಡಿಯೂರಪ್ಪ ಸರ್ಕಾರಗಳ ಸಾಧನೆಗಳ ಕಿರುಚಿತ್ರ ಪ್ರದರ್ಶನವಾಗಲಿದೆ. ಸಮಾವೇಶಕ್ಕೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಕರೆಸುವುದಕ್ಕೆ ತೀವ್ರ ಪ್ರಯತ್ನ ಮುಂದುವರೆದಿದ್ದು ಛತ್ತೀಸ್ಗಢದ ರಾಯ್ಪುರದಲ್ಲಿರುವಂತಹ ಕಾರಣ ನಡ್ಡಾ ಆಗಮನ ಬಹುತೇಕ ಡೌಟ್ ಆಗಿದೆ. ಇನ್ನು ಜನೋತ್ಸವ ನಡೆಸಲು ಹೊರಟಿದ್ದಂತ ಬಿಜೆಪಿ ಇದೀಗ ಅತಿವೃಷ್ಟಿ ಕಾರಣದಿಂದ ಜನಸ್ಪಂದನದ ಹೆಸರಿನಲ್ಲಿ ಮುಂದಿನ ವಿಧಾನಸಭಾ ಚುನಾವಣೆಗೆ ದೊಡ್ಡಬಳ್ಳಾಪುರದಿಂದಲೇ ಕಹಳೆ ಮೊಳಗಿಸಲು ಸಿದ್ಧತೆ ಮಾಡಿಕೊಂಡಿದೆ.
ಮಹಾಮಳೆಗೆ ಥಂಡ ಹೊಡೆದ ಘಟಾನುಘಟಿ ಐಟಿ ಕಂಪನಿಗಳು, ಕೆಸರಿನಿಂದ ಕಂಗಾಲದ ಐಟಿ ಬಿಟಿ ಕಂಪನಿಗಳು, 1,000 ಕೋಟಿ ರೂಪಾಯಿ ನಷ್ಟ ಅನುಭವಿಸಿದ ಐಟಿ ಕಂಪನಿಗಳು. ಇದೆಲ್ಲವನ್ನ ನೋಡೋಣ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಸುರಿದಂತ ಮಹಾಮಳೆಗೆ ಘಟಾನುಘಟಿ ಐಟಿ ಕಂಪನಿಗಳು ಥಂಡ ಹೊಡೆದಿವೆ. ಅಂತಾರಾಷ್ಟ್ರೀಯ ಮಟ್ಟದ ಸಾಫ್ಟ್ವೇರ್ ಕಂಪನಿಗಳು ಸಿಲಿಕಾನ್ ಸಿಟಿಯಲ್ಲಿ ಬೀಡು ಬಿಟ್ಟಿದ್ದು, ದೇಶ ವಿದೇಶದ ಲಕ್ಷಾಂತರ ಮಂದಿ ನಗರದ ಐಟಿ ಕಂಪನಿಗಳಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಪ್ರಳಯಾಂತಕ ಮಳೆಗೆ ಐಟಿ ದಿಗ್ಗಜರು ದಿಗಿಲಿಗೆ ಬಿದ್ದಿದ್ದು, ಬೆಂಗಳೂರಿನಲ್ಲಿ ಸುರಿದಂತ ರಣಮಳೆಗೆ ಬಿಲ್ಕುಲ್ ಥಂಡ ಹೊಡೆದಿವೆ. ಬೆಂಗಳೂರಿನಲ್ಲಿ ಸುರಿದಂತ ರಣಮಳೆಗೆ ದಿಗ್ಗಜ ಐಟಿ ಕಂಪನಿಗಳೆಲ್ಲ ಅಕ್ಷರಶಃ ಶೇಕ್ ಆಗಿಬಿಟ್ಟಿವೆ. ರಣಚುಂಡಿ ಮಳೆಗೆ ಸಾವಿರಾರು ಕೋಟಿ ಬಿಸಿನೆಸ್ ಮಾಡೋ ಸಂಸ್ಥೆಗಳು ಕೂಡ ಶಾಕ್ ಒಳಗಾಗಿವೆ. ರಣಚುಂಡಿ ಮಳೆ ಐಟಿ ಕುಳಗಳನ್ನೇ ಕಂಗೆಡಿಸಿಬಿಟ್ಟಿದೆ. ಮಹಾಮಳೆಯಿಂದ ಮಹಾನಗರದ ಕಂಪನಿಗಳಲ್ಲಿ ಕೆಸರು ತುಂಬಿದ್ದು, ಐಟಿ ಆಫೀಸ್ಗಳಲ್ಲಿ ಅಧ್ವಾನ ಆಗಿ ಹೋಗಿದೆ. ಒಂದು ವಾರ ರಚ್ಚೆ ಹಿಡಿದಂತ ಮಳೆಗೆ ಐಟಿ ಕಂಪನಿ ಒಳಗೆ ಕೆಸರು ತುಂಬಿದ್ದು, ಲಕ್ಷಾಂತರ ಬೆಲೆ ಬಾಳುವಂತಹ ಕಂಪ್ಯೂಟರ್ಗಳು ಕಣ್ಮರೆಯಾಗಿವೆ. ಒಂದೆರಡು ಕಂಪನಿಗಳಲ್ಲದೆ 500ಕ್ಕೂ ಹೆಚ್ಚು ಕಂಪನಿಗಳಿಗೆ ಮಳೆ ನೀರು ನುಗ್ಗಿ ಅವಾಂತರವಾಗಿದೆ. ಐಟಿ ಕಂಪನಿಗಳ ನಾಡಿ ಮಿಡಿತವಾಗಿರೋ ಎಲೆಕ್ಟ್ರಾನಿಕ್ ಸಾಮಗ್ರಿ ಮತ್ತು ಸರ್ವರ್ಗಳಲ್ಲಾದಂತಹ ಸಮಸ್ಯೆಯಿಂದ ಕೋಟಿಗಟ್ಟಲೆ ನಷ್ಟವಾಗಿದೆ. ಆಗಸ್ಟ್ನಲ್ಲಿ ಒಂದೇ ದಿನ ಸುರಿದಂತ ಮಳೆಗೆ ಐಟಿ ಕಂಪನಿಗಳಿಗೆ 225 ಕೋಟಿ ರೂಪಾಯಿ ನಷ್ಟವಾಗಿದೆಯಂತೆ. ಬೆಲೆ ಬಾಳುವಂತಹ ಕಂಪ್ಯೂಟರ್ ಸೇರಿದಂತೆ ಇತರೆ ಸಾಮಗ್ರಿ ಸರ್ವನಾಶವಾಗಿ ಇದುವರೆಗೆ ಅಂದಾಜು 1,000 ಕೋಟಿಗೂ ಹೆಚ್ಚು ನಷ್ಟವಾಗಿದೆ ಅಂತ ಔಟರ್ ರಿಂಗ್ ರಸ್ತೆಯ ಕಂಪನಿಗಳ ಅಸೋಸಿಯೇಷನ್ ಮಾಹಿತಿ ನೀಡಿದೆ. ಇನ್ನು ಈಗಾಗಲೇ ಬೆಂಗಳೂರಿನಲ್ಲಿ ಐಟಿ ಕಂಪನಿ ಉದ್ಯೋಗಿಗಳಿಗೆ ವರ್ಕ್ ಫ್ರಮ್ ಹೋಮ್ಗೆ ಸೂಚಿಸಲಾಗಿದೆ. ಎಲ್ಲರೂ ಮನೆಯಲ್ಲೇ ಇದ್ದುಕೊಂಡೇ ಕೆಲಸ ಮಾಡುತ್ತಿದ್ದಾರೆ. ಆದರೆ ಕಚೇರಿಯಲ್ಲಿ ಎಲ್ಲವೂ ರಾಡ್ ಎದ್ದು ಹೋಗಿರುವುದರಿಂದ ಸರ್ವ ಸಮಸ್ಯೆಯಾಗಿರುವುದರಿಂದ ಸದ್ಯಕ್ಕಂತೂ ಉದ್ಯೋಗಿಗಳನ್ನ ಕಚೇರಿಗೆ ಕರೆಸಿಕೊಳ್ಳುವ ಸ್ಥಿತಿಯಲ್ಲಿ ಕಂಪನಿಗಳಿಲ್ಲ. ಹೀಗಾಗಿ ಮುಂದಿನ ವಾರವೂ ಐಟಿ ಉದ್ಯೋಗಿಗಳಿಗೆ ವರ್ಕ್ ಫ್ರಮ್ ಹೋಮ್ ಕಂಟಿನ್ಯೂ ಆಗೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಒಂದು ದಿನದ ಮಳೆ ಹತ್ರ ಒಂದು ವಾರ ಕಾಟ ಕೊಟ್ಟಿದ್ದು, ಬೆಂಗಳೂರಿಗರು ಬೆಚ್ಚಿ ಬಿದ್ದಿದ್ದಾರೆ. 6 ದಿನದ ಹಿಂದೆ ಸುರಿದಂತ ಮಳೆಗೆ ಇವತ್ತಿಗೂ ಈ ಕ್ಷಣಕ್ಕೂ ಅನೇಕ ಏರಿಯಾದಲ್ಲಿ ಜನರು ನರಳಾಡ್ತಿದ್ದಾರೆ. ಅದರಲ್ಲೂ ಪ್ರತಿಷ್ಠಿತ ಶ್ರೀಮಂತರು ಇರುವಂತಹ ಏರಿಯಾಗಳೇ ಕೊಚ್ಚೆ ಗುಂಡಿ ರೀತಿಯಾಗಿವೆ. ಐಟಿ ಬಿಟಿ ಕಂಪನಿಗಳಿಗೆ ನುಗ್ಗಿದಂತಹ ಕೆರೆ ನೀರು ಬೆಂಗಳೂರಿಗೆ ಭಾರೀ ನಷ್ಟವನ್ನ ಉಂಟು ಮಾಡಿದೆ. ಹೀಗಿದ್ರೂ ಇನ್ನು ಬೆಂಗಳೂರಿಗೆ ಮಳೆ ಭೀತಿ ತಪ್ಪಿಲ್ಲ. ಐಷಾರಾಮಿ ಮನೆಗಳೇ ಕೊಚ್ಚಿ ಗುಂಡಿಗಳಾಗಿದ್ದು, ಲಕ್ಷ ಬೆಲೆ ಬಾಳುವಂತಹ ಸೋಫಾ ಸೆಟ್, ಕುರ್ಚಿ, ಅಡುಗೆ ಮನೆ ವಸ್ತುಗಳು, ಫ್ರಿಡ್ಜ್ ಗಬ್ಬೆದ್ದು ಹೋಗಿವೆ. ಅಪಾರ್ಟ್ಮೆಂಟ್ ಬೇಸ್ಮೆಂಟ್ಗೆ ನೀರು ನುಗ್ಗಿ ವಾಸನೆ ಹುಡುತ್ತಿದ್ದು, ಅಪಾರ್ಟ್ಮೆಂಟ್ಗಳಲ್ಲಿ ನೆಲೆಸಿದಂತಹ ಕಾರು, ಬೈಕ್ಗಳು ಸಹ ಕೆಸರು ತುಂಬಿ ಗುಜರಿಗೆ ಹಾಕುವಂತಹ ಪರಿಸ್ಥಿತಿ ಬಂದಿದೆ. ಕಾಲಿಟ್ರೂ ಕೆಸರು, ಕೈ ಇಟ್ರೂ ಕೆಸರು, ಇದು ಸ್ವರ್ಗದಂತಹ ಏರಿಯಾಗಳು, ನರಕ ದೃಶ್ಯಗಳು ಬೆಂಗಳೂರಿನಲ್ಲಿ ನಿರ್ಮಾಣವಾಗಿದೆ. ಐಷಾರಾಮಿ ಮನೆಗಳು ಮಾತ್ರವಲ್ಲದೆ ಪುಟ್ಟ ಮನೆಗಳಲ್ಲಿ ವಾಸವಿದ್ದವರಿಗೂ ಕೂಡ ವರುಣ ನರಕ ತೋರಿಸಿದ್ದಾನೆ. ಕಾಸಿಗೆ ಕಾಸು ಕೂಡಿಟ್ಟು ಜೀವನ ಸಾಗಿಸ್ತಾ ಇದ್ದವರ ಸೂರನೆ ವರುಣ ಕೆಡವಿ ಹಾಕಿದ್ದಾನೆ. ಇದ್ದಬದ್ದಂತಹ ವಸ್ತುಗಳೆಲ್ಲ ನೀರು ಪಾಲಾಗಿದ್ದು, ಸಾಮಾನ್ಯರ ಬದುಕು ಬೀದಿಗೆ ಬಂದಿದೆ. ರಸ್ತೆಯ ಮೇಲೆ ಕೊಳಚೆ ನೀರು ತುಂಬಿ ಓಡಾಡುವುದಕ್ಕೂ ಆಗದಂತಹ ಪರಿಸ್ಥಿತಿ ಮಳೆರಾಯ ತಂದ್ಬಿಟ್ಟಿದ್ದಾನೆ. ರಾಜಧಾನಿ ಬೆಂಗಳೂರಿನ ಮಳೆ ಅವಾಂತರದ ಸ್ಥಿತಿಯನ್ನು ಹೇಳುತ್ತಿರದಂತಾಗಿದ್ದು, ಬಡವ ಶ್ರೀಮಂತ ಅನ್ನೋ ಭೇದವಿಲ್ಲ. ವರುಣ ದೇವ ನುಂಗಿ ಹಾಕ್ತಾನೆ. ದೊಡ್ಡ ಏರಿಯಾ ಸಣ್ಣ ಏರಿಯಾ ಅನ್ನದೇ ನೀರು ಹರಿಯೋಕೆ ಎಲ್ಲಿ ಜಾಗ ಸಿಗುತ್ತೋ ಅಲ್ಲಿಗೆ ನುಗ್ಗಿ ನರಕವನ್ನೇ ಸೃಷ್ಟಿಸಿಬಿಟ್ಟಿದ್ದಾನೆ. ಕಳೆದ ಸೋಮವಾರ ಸುರಿದಂತ ರಣಮಳೆಗೆ ನಗರದಲ್ಲಿ ಭಾರೀ ಅಧ್ವಾನ ಆಗಿದೆ. ನಗರದ ಒಟ್ಟು 2,000 ಮನೆಗಳಿಗೆ ರಣಮಳೆ ನೀರು ನುಗ್ಗಿದ್ದು, ಬರೋಬ್ಬರಿ 2,000 ಕೋಟಿ ನಷ್ಟವಾಗಿದೆ. ಮಹಾಮಳೆಯಿಂದಾಗಿ ಕಳೆದ ಒಂದು ವಾರದಲ್ಲಿ ಬೆಂಗಳೂರಿನಲ್ಲಿ ಸುಮಾರು 2,000 ಮನೆಗಳಿಗೆ ಹಾನಿಯಾಗಿದೆ. ಈ ಪೈಕಿ 1,000 ಹೈಫೈ ವಿಲ್ಲಾ ಮನೆಗಳಿಗೆ ಹಾನಿಯಾಗಿದೆ. 5ರಿಂದ 7 ಕೋಟಿ ಬೆಲೆ ಬಾಳುವಂತಹ 250 ವಿಲ್ಲಾಗಳು ಸಂಪೂರ್ಣ ಜಲಾವೃತವಾಗಿದೆ. 8ರಿಂದ 10 ಕೋಟಿ ಬೆಲೆಯ 150 ವಿಲ್ಲಾಗಳು ಮಳೆ ನೀರಿಗೆ ಹಾನಿಗೊಳಗಾಗಿದೆ. ಬೆಂಗಳೂರಿನ ಮಹದೇವಪುರ, ದೊಮ್ಮಲೂರು, ಸರ್ಜಾಪುರ ರಸ್ತೆ, ಮಾರತ್ಹಳ್ಳಿ ಭಾಗದಲ್ಲಿ ಸುಮಾರು 2,000 ಕೋಟಿಯಷ್ಟು ಹಾನಿಯಾಗಿದೆ.
ಕೋಡಿ ಬಳಿ ಇರುವಂತಹ ಶ್ರೀ ಸಾಯಿ ಹರ್ಷ ವಾಣಿಜ್ಯ ಕಟ್ಟಡಕ್ಕೆ ನೀರು ನುಗ್ಗಿದ್ದು ನಿವಾಸಿಗಳು ಹೈರಾಣಾಗಿ ಹೋಗಿದ್ದಾರೆ. ಶಾಸಕ ಅರವಿಂದ ಲಿಂಬಾವಳಿ ಹಾಗೂ ಮೇರಿ ಅನ್ನೋ ಮಹಿಳೆ ಮಧ್ಯೆ ನಡೆದಂತಹ ಗಲಾಟೆ ವೇಳೆ ರಾಜಕಾಲುವೆಗೆ ಅಡ್ಡಲಾಗಿ ಕಟ್ಟಿದ ಗೋಡೆಯನ್ನು ಒಡೆದು ಹಾಕಲಾಗಿತ್ತು. ಇದರಿಂದ ರಾಜಕಾಲುವೆಯ ನೀರು ನುಗ್ಗಿ ಕಟ್ಟಡ ಸಂಪೂರ್ಣ ಜಲಾವೃತವಾಗಿದೆ. 12 ಅಡಿಯಷ್ಟು ನೀರು ನಿಂತಿದ್ದರಿಂದ ಬೇಸ್ಮೆಂಟ್ನಲ್ಲಿದ್ದಂತಹ 4 ಕಾರು ಮತ್ತು ಬೈಕ್ಗಳು ಸಂಪೂರ್ಣ ಮುಳುಗಡೆಯಾಗಿ ಕೆಟ್ಟು ಹೋಗಿವೆ. ರಾಜರಾಜೇಶ್ವರಿ ನಗರದಲ್ಲಿ ಕುಸಿದು ಬಿದ್ದ ಬೃಹತ್ ಬಂಡೆ. ನಿರಂತರ ಮಳೆಗೆ ಕುಸಿದ ಆಸ್ಪತ್ರೆಯ ಮೇಲ್ಛಾವಣಿ, ರೋಗಿಗಳ ಪರದಾಟ. ಕೊಳ್ಳೇಗಾಲ ಶಾಸಕರು ನಡೆಸಿದಂತ ಅಂಧ ದರ್ಬಾರ್ ಆದ್ರೂ ಏನು? ಇದೆಲ್ಲವನ್ನ ನೋಡೋಣ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಬೆಂಗಳೂರಿನಲ್ಲಿ ಸುರಿದಂತ ಧಾರಾಕಾರ ಮಳೆಗೆ ರಾಜರಾಜೇಶ್ವರಿ ನಗರದಲ್ಲಿ ಬೃಹತ್ ಗಾತ್ರದ ಬಂಡೆ ಕುಸಿತಗೊಂಡಿದ್ದು ಸ್ಥಳೀಯರು ಆತಂಕಗೊಂಡಿದ್ದಾರೆ. ಗಿರಿಧಾಮ ಬಡಾವಣೆಯಲ್ಲಿ ಬಂಡೆ ಕುಸಿದ ಪರಿಣಾಮ ಭೂಮಿ ನಡುಗಿ ಹೋಗಿದ್ದು ಮನೆಯ ಬಳಿ ಬಂದು 20 ಟನ್ ತೂಕದ ಬಂಡೆ ಬಿದ್ದಿದೆ. ಅದೃಷ್ಟವಶಾತ್ ಯಾವುದೇ ರೀತಿಯ ಅಪಾಯ ಸಂಭವಿಸಿಲ್ಲ. ಯಾವಾಗ ಬೇಕಾದರೂ ಬಂಡೆ ಮತ್ತೆ ಜಾರುವ ಆತಂಕ ಎದುರಾಗಿದ್ದು ಈವರೆಗೂ ಯಾವುದೇ ಅಧಿಕಾರಿಗಳು ಭೇಟಿ ನೀಡಿಲ್ಲ. ರಾಯಚೂರು ಜಿಲ್ಲೆಯಲ್ಲಿ ನಿರಂತರವಾಗಿ ಸುರಿತಾ ಇರುವಂತಹ ಮಹಾಮಳೆಯಿಂದ ಅವಾಂತರ ಸೃಷ್ಟಿಯಾಗಿದ್ದು ಸಿಂಧನೂರು ತಾಲೂಕು ಆಸ್ಪತ್ರೆ ಕಟ್ಟಡದ ಮೇಲ್ಛಾವಣಿ ಕುಸಿದಿದೆ. ಕಳೆದ 2 ದಿನಗಳಿಂದ ಸುರಿದಂತಹ ಮಳೆಯಿಂದ ಅವಾಂತರವಾಗಿದ್ದು ನಿರಂತರ ಮಳೆಗೆ ಅಲ್ಲಲ್ಲಿ ಶಿಥಿಲಗೊಂಡಿರುವಂತಹ ಮೇಲ್ಛಾವಣಿ ಕುಸಿದಿದೆ. ಮೇಲ್ಛಾವಣಿ ಕುಸಿತ ಇದ್ರೂ ಕೂಡ ಸಿಬ್ಬಂದಿ ತಲೆ ಕೆಡಿಸಿಕೊಳ್ತಾ ಇಲ್ಲ. ಕೂಡಲೇ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಸ್ಥಳೀಯರು ಆಗ್ರಹಿಸಿದ್ದಾರೆ. ನೀರಿನಲ್ಲಿ ಕೊಚ್ಚಿ ಹೋಗಿರುವ ಯುವತಿಯ ಶೋಧ ಕಾರ್ಯ ಇಂದು ಕೂಡ ಮುಂದುವರೆದಿದೆ. ಕಲಬುರಗಿ ಜಿಲ್ಲೆಯ ಕಮಲಾಪುರ ತಾಲೂಕಿನ ಲಾಡಮುಗಳಿ ಗ್ರಾಮದ 18 ವರ್ಷದ ಯುವತಿ ಧಾನೇಶ್ವರಿ ಹಳ್ಳದಲ್ಲಿ ಕೊಚ್ಚಿ ಹೋಗಿದ್ಲು. ನಿನ್ನೆ ಪತ್ತೆಯಾಗದ ಹಿನ್ನೆಲೆಯಲ್ಲಿ ಇಂದು ಮತ್ತೆ ಶೋಧ ಕಾರ್ಯ ಮುಂದುವರಿಸಲಾಗಿದೆ. ಯುವತಿ ಪತ್ತೆಯಾಗದ ಕಾರಣ ಪೋಷಕರು ಕಂಗಾಲಾಗಿದ್ದು ಅಗ್ನಿಶಾಮಕ ಸಿಬ್ಬಂದಿ ಮತ್ತು ಎಸ್ಡಿಆರ್ಎಫ್ ತಂಡದಿಂದ ಶೋಧ ಮುಂದುವರೆದಿದೆ. ತುಮಕೂರು ಜಿಲ್ಲೆಯ ಮಧುಗಿರಿ ತಾಲೂಕಿನ ಕಲಿದೇವರಪುರದ ಬಳಿ ಕಾಲುವೆ ಒಡೆದು ಜಮೀನುಗಳು ಜಲಾವೃತಗೊಂಡಿದೆ. ಜಮೀನಿಗೆ ನೀರು ನುಗ್ಗಿದ ಪರಿಣಾಮ ಅಪಾರ ಪ್ರಮಾಣದ ಬೆಳೆ ಹಾನಿಯಾಗಿದ್ದು ರೈತರ ಜಮೀನುಗಳ ಮೂಲಕ ನೀರು ನದಿಗೆ ಹೋಗುತ್ತಿದೆ. ಕಳೆದ 1 ವರ್ಷದಿಂದ ಕಾಲುವೆ ಒಡೆದರೂ ಜನಪ್ರತಿನಿಧಿಗಳು ಕ್ರಮ ಕೈಗೊಳ್ಳದ ಹಿನ್ನೆಲೆಯಲ್ಲಿ ಅಧಿಕಾರಿಗಳ ವಿರುದ್ಧ ಗ್ರಾಮದ ರೈತರು ಆಕ್ರೋಶ ಹೊರಹಾಕಿದರು. ಅರ್ಧ ಅಡಿ ನೀರಲ್ಲಿ ನಡೆದು ಬರುವ ಬದಲು ಕೊಳ್ಳೇಗಾಲ ಶಾಸಕ ತೆಪ್ಪದಲ್ಲಿ ಬಂದಿದ್ದು ಶಾಸಕರ ಅಂಧ ದರ್ಬಾರ್ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಕೊಳ್ಳೇಗಾಲ ಶಾಸಕ ಎನ್ ಮಹೇಶ್ ಅಂಧ ದರ್ಬಾರ್ ನಡೆಸಿದ್ದು ಕಳೆದ 3-4 ದಿನಗಳ ಹಿಂದಿನ ವಿಡಿಯೋ ಸದ್ಯ ವೈರಲ್ ಆಗಿದೆ. ಮಾಂಬಳ್ಳಿ ಗ್ರಾಮದಲ್ಲಿ ಸುವರ್ಣಾವತಿ ನದಿ ಪ್ರವಾಹ ಹಾನಿ ವೀಕ್ಷಿಸಲು ತೆರಳಿದಂತಹ ಶಾಸಕರು ತೆಪ್ಪದಲ್ಲಿ ಕುಳಿತು ಬಂದಿದ್ದಾರೆ. ಬಳಿಕ ಕೆಲ ದೂರ ಸಾಗಿದ ಬಳಿಕ ನೀರಿನಲ್ಲಿ ಇಳಿದಿದ್ದಾರೆ.